ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಯಾವಾಗ ಭಯೋತ್ಪಾದಕರು ದಾಳಿಯ ಕೃತ್ಯವನ್ನು ನಡೆಸಿದ್ರು ಅವತ್ತಿನಿಂದ ದೇಶದ ಗಡಿ ಭಾಗಗಳಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ರಾಷ್ಟ್ರದ ಪ್ರಮುಖವಾಗಿರುವಂಥ ನೌಕಾನೆಲೆ ಇರುವಂತಹ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮತ್ತು ಈ ಕರಾವಳಿ ಭಾಗದಲ್ಲೂ ಕೂಡ ಕರಾವಳಿ ಕಾವಲು ಪಡೆ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅರಬ್ಬಿ ಸಮುದ್ರದಲ್ಲಿ ಯಾವ ರೀತಿಯಾಗಿ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳನ್ನು ಕೂಡ ಪರಿಶೀಲನೆ ಮಾಡುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಕರಾವಳಿ ಕಾವಲು ಪಡೆ ಸಿಬ್ಬಂದಿಗಳು ಕೂಡ ಅನುಮಾನಾಸ್ಪದ ಬೋಟ್ಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳ ಒಂದು ಪರಿಶೀಲನೆ ಕೂಡ ಮಾಡುತ್ತೆ. ಈಗ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯ ಬಳಿಕ ಕೂಡ ಕೇಂದ್ರ ಸರ್ಕಾರ ಯಾವಾಗ ಸೂಚನೆಯನ್ನು ನೀಡಿತೋ ಅದೇ ರೀತಿ ಭದ್ರತಾ ಸಿಬ್ಬಂದಿಗಳು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದೇ ರೀತಿ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕಳೆದ ಹಲವು ದಿನಗಳಿಂದ ಕಾರವಾರ, ಭಟ್ಕಳ, ಹೊನ್ನಾವರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಯಾಂತ್ರಿಕ ದೋಣಿಗಳ ಮೀನುಗಾರರನ್ನು ತಪಾಸಣೆ ಮಾಡುವ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಈಗಾಗಲೇ ನೌಕಾನೆಲೆಯಿಂದ ಈ ಕಡೆ ಸಮರಾಭ್ಯಾಸ ಕೂಡ ಒಂದು ಕಡೆ ನಡೀತಾ ಇದ್ದರೆ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಈ ರೀತಿಯಾಗಿ ಯಾಂತ್ರಿಕ ದೋಣಿಗಳ ಮೀನುಗಾರ ಅಂದರೆ ದೋಣಿಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು ಅಥವಾ ಮೀನುಗಾರರಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು, ಅವರು ಸ್ಥಳೀಯರ ಅಥವಾ ಬೇರೆ ರಾಜ್ಯದವರು ಅಥವಾ ಹೊರದೇಶದಿಂದ ಬಂದವರ ಎಂಬುದರ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಈ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕರಾವಳಿಯ ಒಂದು ಭದ್ರತೆಯನ್ನು ನಡೆಸುವ ನಿಟ್ಟಿನಲ್ಲಿ ಈಗ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಎಲ್ಲೆಡೆ ಕೂಡ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಈ ಹಿಂದಿನಕ್ಕಿಂತ ಹೆಚ್ಚಿನದಾಗಿ ಆ ಭದ್ರತೆಯಲ್ಲಿ ತೊಡಗಿರುವ ದೃಶ್ಯವನ್ನು ನಾವು ಗಮನಿಸಬಹುದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಯಾವಾಗ ಭಯೋತ್ಪಾದಕರು ದಾಳಿಯ ಕೃತ್ಯವನ್ನು ನಡೆಸಿದ್ರು ಅವತ್ತಿನಿಂದ ದೇಶದ ಗಡಿ ಭಾಗಗಳಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ರಾಷ್ಟ್ರದ ಪ್ರಮುಖವಾಗಿರುವಂಥ ನೌಕಾನೆಲೆ ಇರುವಂತಹ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮತ್ತು ಈ ಕರಾವಳಿ ಭಾಗದಲ್ಲೂ ಕೂಡ ಕರಾವಳಿ ಕಾವಲು ಪಡೆ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅರಬ್ಬಿ ಸಮುದ್ರದಲ್ಲಿ ಯಾವ ರೀತಿಯಾಗಿ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳನ್ನು ಕೂಡ ಪರಿಶೀಲನೆ ಮಾಡುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಕರಾವಳಿ ಕಾವಲು ಪಡೆ ಸಿಬ್ಬಂದಿಗಳು ಕೂಡ ಅನುಮಾನಾಸ್ಪದ ಬೋಟ್ಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳ ಒಂದು ಪರಿಶೀಲನೆ ಕೂಡ ಮಾಡುತ್ತೆ. ಈಗ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯ ಬಳಿಕ ಕೂಡ ಕೇಂದ್ರ ಸರ್ಕಾರ ಯಾವಾಗ ಸೂಚನೆಯನ್ನು ನೀಡಿತೋ ಅದೇ ರೀತಿ ಭದ್ರತಾ ಸಿಬ್ಬಂದಿಗಳು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದೇ ರೀತಿ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕಳೆದ ಹಲವು ದಿನಗಳಿಂದ ಕಾರವಾರ, ಭಟ್ಕಳ, ಹೊನ್ನಾವರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಯಾಂತ್ರಿಕ ದೋಣಿಗಳ ಮೀನುಗಾರರನ್ನು ತಪಾಸಣೆ ಮಾಡುವ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಈಗಾಗಲೇ ನೌಕಾನೆಲೆಯಿಂದ ಈ ಕಡೆ ಸಮರಾಭ್ಯಾಸ ಕೂಡ ಒಂದು ಕಡೆ ನಡೀತಾ ಇದ್ದರೆ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಈ ರೀತಿಯಾಗಿ ಯಾಂತ್ರಿಕ ದೋಣಿಗಳ ಮೀನುಗಾರ ಅಂದರೆ ದೋಣಿಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು ಅಥವಾ ಮೀನುಗಾರರಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು, ಅವರು ಸ್ಥಳೀಯರ ಅಥವಾ ಬೇರೆ ರಾಜ್ಯದವರು ಅಥವಾ ಹೊರದೇಶದಿಂದ ಬಂದವರ ಎಂಬುದರ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಈ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕರಾವಳಿಯ ಒಂದು ಭದ್ರತೆಯನ್ನು ನಡೆಸುವ ನಿಟ್ಟಿನಲ್ಲಿ ಈಗ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಎಲ್ಲೆಡೆ ಕೂಡ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಈ ಹಿಂದಿನಕ್ಕಿಂತ ಹೆಚ್ಚಿನದಾಗಿ ಆ ಭದ್ರತೆಯಲ್ಲಿ ತೊಡಗಿರುವ ದೃಶ್ಯವನ್ನು ನಾವು ಗಮನಿಸಬಹುದು. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಯಾವಾಗ ಭಯೋತ್ಪಾದಕರು ದಾಳಿಯ ಕೃತ್ಯವನ್ನು ನಡೆಸಿದ್ರು ಅವತ್ತಿನಿಂದ ದೇಶದ ಗಡಿ ಭಾಗಗಳಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ರಾಷ್ಟ್ರದ ಪ್ರಮುಖವಾಗಿರುವಂಥ ನೌಕಾನೆಲೆ ಇರುವಂತಹ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮತ್ತು ಈ ಕರಾವಳಿ ಭಾಗದಲ್ಲೂ ಕೂಡ ಕರಾವಳಿ ಕಾವಲು ಪಡೆ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅರಬ್ಬಿ ಸಮುದ್ರದಲ್ಲಿ ಯಾವ ರೀತಿಯಾಗಿ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳನ್ನು ಕೂಡ ಪರಿಶೀಲನೆ ಮಾಡುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಕರಾವಳಿ ಕಾವಲು ಪಡೆ ಸಿಬ್ಬಂದಿಗಳು ಕೂಡ ಅನುಮಾನಾಸ್ಪದ ಬೋಟ್ಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳ ಒಂದು ಪರಿಶೀಲನೆ ಕೂಡ ಮಾಡುತ್ತೆ. ಈಗ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯ ಬಳಿಕ ಕೂಡ ಕೇಂದ್ರ ಸರ್ಕಾರ ಯಾವಾಗ ಸೂಚನೆಯನ್ನು ನೀಡಿತೋ ಅದೇ ರೀತಿ ಭದ್ರತಾ ಸಿಬ್ಬಂದಿಗಳು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದೇ ರೀತಿ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕಳೆದ ಹಲವು ದಿನಗಳಿಂದ ಕಾರವಾರ, ಭಟ್ಕಳ, ಹೊನ್ನಾವರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಯಾಂತ್ರಿಕ ದೋಣಿಗಳ ಮೀನುಗಾರರನ್ನು ತಪಾಸಣೆ ಮಾಡುವ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಈಗಾಗಲೇ ನೌಕಾನೆಲೆಯಿಂದ ಈ ಕಡೆ ಸಮರಾಭ್ಯಾಸ ಕೂಡ ಒಂದು ಕಡೆ ನಡೀತಾ ಇದ್ದರೆ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು
ಸಿಬ್ಬಂದಿಗಳು ಕೂಡ ಈ ರೀತಿಯಾಗಿ ಯಾಂತ್ರಿಕ ದೋಣಿಗಳ ಮೀನುಗಾರ ಅಂದರೆ ದೋಣಿಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು ಅಥವಾ ಮೀನುಗಾರರಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು, ಅವರು ಸ್ಥಳೀಯರ ಅಥವಾ ಬೇರೆ ರಾಜ್ಯದವರ ಅಥವಾ ಹೊರದೇಶದಿಂದ ಬಂದವರ ಎಂಬುದರ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಈ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕರಾವಳಿಯ ಒಂದು ಭದ್ರತೆಯನ್ನು ನಡೆಸುವ ನಿಟ್ಟಿನಲ್ಲಿ ಈಗ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಎಲ್ಲೆಡೆ ಕೂಡ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಈ ಹಿಂದಿನಕ್ಕಿಂತ ಹೆಚ್ಚಿನದಾಗಿ ಆ ಭದ್ರತೆಯಲ್ಲಿ ತೊಡಗಿರುವ ದೃಶ್ಯವನ್ನು ನಾವು ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಯಾವಾಗ ಭಯೋತ್ಪಾದಕರು ದಾಳಿಯ ಕೃತ್ಯವನ್ನು ನಡೆಸಿದ್ರು ಅವತ್ತಿನಿಂದ ದೇಶದ ಗಡಿ ಭಾಗಗಳಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ರಾಷ್ಟ್ರದ ಪ್ರಮುಖವಾಗಿರುವಂಥ ನೌಕಾನೆಲೆ ಇರುವಂತಹ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮತ್ತು ಈ ಕರಾವಳಿ ಭಾಗದಲ್ಲೂ ಕೂಡ ಕರಾವಳಿ ಕಾವಲು ಪಡೆ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅರಬ್ಬಿ ಸಮುದ್ರದಲ್ಲಿ ಯಾವ ರೀತಿಯಾಗಿ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳನ್ನು ಕೂಡ ಪರಿಶೀಲನೆ ಮಾಡುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಕರಾವಳಿ ಕಾವಲು ಪಡೆ ಸಿಬ್ಬಂದಿಗಳು ಕೂಡ ಅನುಮಾನಾಸ್ಪದ ಬೋಟ್ಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳ ಒಂದು ಪರಿಶೀಲನೆ ಕೂಡ ಮಾಡುತ್ತೆ. ಈಗ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯ ಬಳಿಕ ಕೂಡ ಕೇಂದ್ರ ಸರ್ಕಾರ ಯಾವಾಗ ಸೂಚನೆಯನ್ನು ನೀಡಿತೋ ಅದೇ ರೀತಿ ಭದ್ರತಾ ಸಿಬ್ಬಂದಿಗಳು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದೇ ರೀತಿ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕಳೆದ ಹಲವು ದಿನಗಳಿಂದ ಕಾರವಾರ, ಭಟ್ಕಳ, ಹೊನ್ನಾವರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಯಾಂತ್ರಿಕ ದೋಣಿಗಳ ಮೀನುಗಾರರನ್ನು ತಪಾಸಣೆ ಮಾಡುವ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಈಗಾಗಲೇ ಆ ನೌಕಾನೆಲೆಯಿಂದ ಈ ಕಡೆ ಸಮರಾಭ್ಯಾಸ ಕೂಡ ಒಂದು ಕಡೆ ನಡೀತಾ ಇದ್ದರೆ, ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಈ ರೀತಿಯಾಗಿ ಯಾಂತ್ರಿಕ ದೋಣಿಗಳ ಮೀನುಗಾರ ಅಂದರೆ ದೋಣಿಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು ಅಥವಾ ಮೀನುಗಾರರಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು, ಅವರು ಸ್ಥಳೀಯರ ಅಥವಾ ಬೇರೆ ರಾಜ್ಯದವರ ಅಥವಾ ಹೊರದೇಶದಿಂದ ಬಂದವರ ಎಂಬುದರ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಈ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕರಾವಳಿಯ ಒಂದು ಭದ್ರತೆಯನ್ನು ನಡೆಸುವ ನಿಟ್ಟಿನಲ್ಲಿ ಈಗ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಎಲ್ಲೆಡೆ ಕೂಡ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಈ ಹಿಂದಿನಕ್ಕಿಂತ ಹೆಚ್ಚಿನದಾಗಿ ಆ ಭದ್ರತೆಯಲ್ಲಿ ತೊಡಗಿರುವ ದೃಶ್ಯವನ್ನು ನಾವು ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಯಾವಾಗ ಭಯೋತ್ಪಾದಕರು ದಾಳಿಯ ಕೃತ್ಯವನ್ನು ನಡೆಸಿದ್ರು ಅವತ್ತಿನಿಂದ ದೇಶದ ಗಡಿ ಭಾಗಗಳಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ರಾಷ್ಟ್ರದ ಪ್ರಮುಖವಾಗಿರುವಂಥ ನೌಕಾನೆಲೆ ಇರುವಂತಹ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಮತ್ತು ಈ ಕರಾವಳಿ ಭಾಗದಲ್ಲೂ ಕೂಡ ಕರಾವಳಿ ಕಾವಲು ಪಡೆ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು ನೋಡ್ತಾ ಇರ್ಬೋದು. ಅರಬ್ಬಿ ಸಮುದ್ರದಲ್ಲಿ ಯಾವ ರೀತಿಯಾಗಿ ಮೀನುಗಾರಿಕಾ ಯಾಂತ್ರಿಕ ದೋಣಿಗಳನ್ನು ಕೂಡ ಪರಿಶೀಲನೆ ಮಾಡುತ್ತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ವರ್ಷಗಳಿಂದ ಕರಾವಳಿಯ ಭದ್ರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವಂಥ ಕರಾವಳಿ ಕಾವಲು ಪಡೆ ಸಿಬ್ಬಂದಿಗಳು ಕೂಡ ಅನುಮಾನಾಸ್ಪದ ಬೋಟ್ಗಳಾಗಿರ್ಬೋದು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳ ಒಂದು ಪರಿಶೀಲನೆ ಕೂಡ ಮಾಡುತ್ತೆ. ಈಗ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಯ ಬಳಿಕ ಕೂಡ ಕೇಂದ್ರ ಸರ್ಕಾರ ಯಾವಾಗ ಸೂಚನೆಯನ್ನು ನೀಡಿತೋ ಅದೇ ರೀತಿ ಭದ್ರತಾ ಸಿಬ್ಬಂದಿಗಳು ಕೂಡ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದೇ ರೀತಿ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕಳೆದ ಹಲವು ದಿನಗಳಿಂದ ಕಾರವಾರ, ಭಟ್ಕಳ, ಹೊನ್ನಾವರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಯಾಂತ್ರಿಕ ದೋಣಿಗಳ ಮೀನುಗಾರರನ್ನು ತಪಾಸಣೆ ಮಾಡುವ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದೆ. ಈಗಾಗಲೇ ಆ ನೌಕಾನೆಲೆಯಿಂದ ಈ ಕಡೆ ಸಮರಾಭ್ಯಾಸ ಕೂಡ ಒಂದು ಕಡೆ ನಡೀತಾ ಇದ್ದರೆ, ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಈ ರೀತಿಯಾಗಿ ಯಾಂತ್ರಿಕ ದೋಣಿಗಳ ಮೀನುಗಾರ ಅಂದರೆ ದೋಣಿಗಳಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು ಅಥವಾ ಮೀನುಗಾರರಿಗೆ ಸಂಬಂಧಪಟ್ಟಂಥ ದಾಖಲೆಗಳಾಗಿರ್ಬೋದು, ಅವರು ಸ್ಥಳೀಯರ ಅಥವಾ ಬೇರೆ ರಾಜ್ಯದವರ ಅಥವಾ ಹೊರದೇಶದಿಂದ ಬಂದವರ ಎಂಬುದರ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾರೆ. ಒಟ್ಟಿನಲ್ಲಿ ಈ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಕರಾವಳಿಯ ಒಂದು ಭದ್ರತೆಯನ್ನು ನಡೆಸುವ ನಿಟ್ಟಿನಲ್ಲಿ ಈಗ ಕ್ರಮಗಳನ್ನು ಕೂಡ ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಆಗಿರ್ಬೋದು, ಭಟ್ಕಳ ಆಗಿರ್ಬೋದು, ಎಲ್ಲೆಡೆ ಕೂಡ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಈ ಹಿಂದಿನಕ್ಕಿಂತ ಹೆಚ್ಚಿನದಾಗಿ ಆ ಭದ್ರತೆಯಲ್ಲಿ ತೊಡಗಿರುವ ದೃಶ್ಯವನ್ನು ನಾವು ಗಮನಿಸಬಹುದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರಜ್ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.